ಏನಾಯ್ತತ್ತೆ? ನಮ್ಮ ಚಂದುಗೆ ಕಾಳು ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ಅವಳು ನಾವು ಬೇಡ ಅಂತ ಹೋದ್ರು ಅವಳು ಹಾಳಾದ ನೆನಪು ಮಾತ್ರ ನಮ್ಮನ್ನು ಬಿಡಲ್ಲ. ಹೇಗಿದ್ದಾಳು, ಏನ್ ಮಾಡ್ತಿದ್ದಾಳು, ಊಟ ಮಾಡಿದ್ಲು ಇಲ್ವೋ ಅಂತ ದಿನ ಕಾಡ್ತಾ ಇರುತ್ತೆ. ನೀನ್ ನನ್ನ ಮಗಳೇ ಅಲ್ಲ ಅಂತ ಇವರು ಕೋಪದಲ್ಲಿ ಫೋನ್ ಕಟ್ ಮಾಡಿದ್ರಂತೆ. ಚಂದು ಯಾಕೆ ಫೋನ್ ಮಾಡಿದ್ಲೋ ಏನೋ. ಅತ್ತೆ, ಚಂದು ನನಗೂ ಕೂಡ ಫೋನ್ ಮಾಡಿದ್ಲು. ಸರಿ ಬಾ ನನ್ನ ಜೊತೆ. ಯಾಕಣ? ಬಾ ಅಂದೆ. ಒಂದು ಅರ್ಜೆಂಟ್ ಕೆಲಸದಲ್ಲಿ ಇದ್ದೀನಿ, ಇರೋಣ. ಬಾ ಅಂದೆ, ಬಾರ. ಓ, ಅಣ್ಣನೂ ಹೊಟ್ಟೋದ್ನ. ಏಯ್, ಅವನು ಇತ್ತಾನೆ ಏನೋ ಮಾಡ್ತಿದ್ದ, ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ಮಾಡ್ತೀನಿ. ಯಾಕಣ, ಏನಾಯ್ತು? ಇಲ್ಲಿಗೆ ಕರ್ಕೊಂಡ್ ಬಂದ? ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ, ಏನಕ್ಕೆ ಫೋನ್ ಎತ್ತಿಲ್ಲ? ಓ, ನೀನ್ ಅದನ್ನ ಕೇಳಕ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ? ಅದು ನೀನ್ ಫೋನ್ ಮಾಡಿದ್ದು ನಾನು ನೋಡಿಲ್ಲ ಅಣ್ಣ. ಹಾ, ಹೇಗಪ್ಪ ನೋಡ್ತೀಯಾ? ನಿನಗೆ ಎಲ್ರೂ ಸಂಭಾಳಿಸೋದಕ್ಕೆ ಟೈಮ್ ಇಲ್ವಲ್ಲ. ನನ್ ಮುಂದೆ ಇದ್ದಾಗ ನನ್ನನ್ನ, ಚಂದನನ್ ಮುಂದೆ ಇದ್ದಾಗ ಅವಳನ್ನ. ಯಾಕಣ, ಏನಾಯ್ತು ಅಂತ ಈಗ ಈಗ? ಮಾತಾಡ್ಬೇಡ ನೀನು. ಚಂದನ ಬಂದು ಬೆಳಗ್ಗೆ ನನ್ನ ಹತ್ರ ಕೆಲಸ ಕೇಳಿದಾಗ ಯಾಕೋ ಸುಮ್ಮನೆ ನಿಂತಿದ್ದೆ. ನಾನಾ? ಮತ್ತೆ ನಾಟಕ ಮಾಡಿದ್ರೆ ಗುದ್ಬಿಡ್ತೀನಿ. ನಾನೇ ಬಿಸಿಲು ಶಾಖ ತಾಳ್ಲಾರ್ದೆ ಮರದ ಕೆಳಗಡೆ ನಿಂತಿದ್ದೀನಿ. ಇನ್ನೊಬ್ರಿಗೆ ಎಲ್ಲಿಂದನೋ ಛತ್ರಿ ಕೊಡ್ಲಿ. ಯಾಕೋ ಚಂದನನ್ ಮುಂದೆ ನಾನು ಆರ್ಕಿಟೆಕ್ಟು, ಮಣ್ಣು ಮಸಿ ಅಂತೆಲ್ಲ ಹೇಳಿದ್ಯಾ? ಈಗ ಅವ್ರು ಬಂದು ನನ್ನನ್ನು ಕೇಳಿದ್ರೆ ನಾನು ಏನೋ ಉತ್ತರ ಕೊಡ್ಲಿ? ನಿನ್ನ ಕರ್ಮಕ್ಕೆ ನನ್ನನ್ನು ಯಾಕೋ ಸಿಕ್ಕಾಕ್ಸಿದ್ಯಾ? ಈಗ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ಅವಳು ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ಅಣ್ಣ, ಇದು ಆರ್ಕಿಟೆಕ್ಟ್ ಮ್ಯಾಟ್ರು. ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಅನ್ಸುತ್ತೆ. ಇರ, ನಾನು ನೋಡ್ಕೊಂಬರ್ತಿದ್ದ. ಅಣ್ಣ ಪ್ಲೀಸ್ ಅಣ್ಣ, ಹೇಗಾದ್ರೂ ಮಾಡಿ ಇದೊಂದು ಹೆಲ್ಪ್ ಮಾಡೋಣ. ಅಯ್ಯೋ, ನಿನಗೆ ಹೆಂಗೋ ಹೇಳೋದು? ಮೈಗಿಂತ ಚಿಕ್ಕವನೇನೋ ನೀನು. ಅಯ್ಯೋ, ಅದೊಂದು ಚಿಕ್ಕ ಸುಳ್ಳಣ. ಅಣ್ಣ ಏನಾಯ್ತು? ಏಯ್, ನೀನ್ ಯಾಕೆ ಬಂದೆ? ದೊಡ್ಡವ್ರು ಮಾತಾಡ್ತಿಲ್ವಾ ಇಲ್ಲಿ? ಹೋಗಾಚೆ. ಅಣ್ಣ ನೀನ್ ಹೇಳಣ. ನೋಡೋ ಕಂಟಿ, ಇವನು ಚಂದನನ ಹತ್ರ ನಾನು ಆರ್ಕಿಟೆಕ್ಟು ಅಂತೆಲ್ಲ ಸುಳ್ಳು ಹೇಳಿದಾನೆ. ಈಗ ನನ್ನ ಹತ್ರ ಕೆಲಸ ಕೇಳ್ತಿದ್ದಾಳೆ, ಏನೋ ಮಾಡೋದು? ಏಯ್, ಯಾಕೋ ಅಣ್ಣನ ಬಗ್ಗೆ ಸುಳ್ಳು ಹೇಳಿದ್ಯಾ? ಏನೋ ಹೊಡೆದ್ಬಿಡ್ತೀಯಾ? ಆವಾಸ್ ಗಿವಾಸ್ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಏಯ್, ಸುಮ್ನಿರ ಸಾಕು. ಮಾತೆತ್ತಿದ್ರೆ ಕೈ ಮುಂದೆ ಮಾಡ್ತೇನೆ. ದಾದಾಗಿರಿ ಮಾಡೋದು ನಿನ್ಗೊಬ್ಬನಿಗೆ ಗೊತ್ತಿರೋದಾ? ಇವನ್ ಯಾವಾಗ್ಲೂ ಇದೆ ಅಣ್ಣ, ಬಾಯಿ ಬಿಟ್ರೆ ಸುಳ್ಳು, ಸುಳ್ಳುನ ಒಳ್ಳೆ ಸತ್ಯನ ಹಿಂಡಿ ಪಾನ್ಕ ಕುಡ್ದಂಗೆ. ನೀನೇನ್ ದೊಡ್ಡ ಪುಡಾಂಗ್ ನೋಡು, ನನಗೆ ಹೇಳಕ್ ಬಂದ್ಬಿಟ್ಟ. ಪಗ ಏ ಸುಮ್ನಿರ ಹರಿ, ಒಂದ್ ಸ್ವಲ್ಪ ನನ್ನ ಮಾತು ಕೇಳೋ. ಈಗ ನಾನು ಅವಳಿಗೆ ಏನೋ ಹೇಳಿ ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ಯಾ? ಅದನ್ನೇ ಸಂಭಾಳ್ಸಕ್ ಆಗ್ತಿಲ್ಲ. ಇನ್ ಇಲ್ದವ್ರನ್ನೆಲ್ಲ ತಂದಿಡ್ತಿದ್ಯಲ್ಲೋ. ಇದನ್ನು ಹೇಗಾದ್ರೂ ಮಾಡಿ ಸಂಭಾಳ್ಸೋಣ. ಅಯ್ಯೋ, ನಾನು ಯಾರಿಗೂ ಮಾತು ಕೊಟ್ಟು ಇಲ್ಲ ಅಂದವನು ಅಲ್ವೇ ಅಲ್ಲ. ಅವಳು ಬೇರೆ ಪಾಪ ನನ್ನನ್ನು ನಂಬ್ಕೊಂಡು ಕೆಲಸ ಕೇಳ್ತಿದ್ದಾಳೆ. ಈಗ ನಾನು ಹೇಗೋ ಮುಖ ತೋರಿಸ್ಲಿ ಅವಳಿಗೆ? ಎಲ್ಲ ನಿನ್ನಿಂದಾನೆ. ಇಲ್ಲ ಇಲ್ಲ, ನಾನು ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಅಯ್ಯಯ್ಯೋ ಅಣ್ಣ, ಹಂಗೆಲ್ಲ ಮಾಡ್ಬೇಡ ಅಣ್ಣ. ಇವನ್ ಸುಳ್ಳಿಗೆ ನೀನ್ ಹೊಣೆ ಆಗ್ಬೇಡ ಅಣ್ಣ. ನಿಜ ಹೇಳ್ಬಿಡಣ, ನೀನ್ ಯಾವ ಆರ್ಕಿಟೆಕ್ಟು ಅಲ್ಲ, ಮೇಸ್ತ್ರಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೊಂಡ್ರು ಪರವಾಗಿಲ್ವಾ? ಅದು ನಿನ್ ಕರ್ಮ ಹರಿ, ನಾವೇನ್ ಮಾಡಕ್ಕಾಗತ್ತೆ? ಸುಳ್ಳು ಹೇಳೋ ಅಂತ ನಾವ ಹೇಳಿದ್ವಿ. ನೋಡ್ಕೊಂತೀನಿ, ನಾನ್ ಹಾಳಾಗೋದ್ರು ಪರವಾಗಿಲ್ವಾ? ಮನೆ ಹಾಳಾಗದೆ ಇರ್ಲಿ ಅಂತ ಹೇಳ್ತಾ ಇದೀನಿ. ಓಹೋ, ಮನೆ ಮೇಲೆ ನಿನಗ್ ಭಾರಿ ಅಕ್ರೆ ಇದೆ ನೋಡು. ನಿನಗ್ ಬೇಕಾಗಿರೋದು ಮೊದಲು ನನ್ನ ಮನೆಯಿಂದ ಆಚೆ ಹೋಗೋದು, ಆಮೇಲೆ ನೀನ್ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಲೇ 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 ಹರಿ, ಏನೋ ನೀನು? ಇವ್ರ ಹಣೆ ಬರ ಯಾವತ್ತೋ ಗೊತ್ತು ಬಿಡೋಣ ನನ್ಗೆ. ಏಯ್, ನಿನ್ ದರಿದ್ರ ಹಣೆ ಬರೋದು ನಾನ್ ನೋಡಿದ್ದೀನಿ, ಸುಮ್ನಿರ. ಏನೋ ನೀನ್ ನೋಡಿರೋದು? ಏನೋ ಏನ ಮಾಡ್ತಿದ್ದೀರಾ? ಈ ರೂಮಲ್ಲೇ ಇದ್ದಾರೆ. ಅಣ್ಣ, ಇವ್ನು ಹೇಳಿದೆಲ್ಲ ಕೇಳ್ಬೇಡ ನೀನು. ನನ್ನ ಜೀವನ ಹಾಳಾಗ್ಲಿ ಅಂತಾನೆ ಇದನ್ನೆಲ್ಲ ಹೇಳ್ತಿರೋದು ಇವನು. ನಿನ್ ಜೀವನ ಹಾಳು ಮಾಡಕ್ಕೆ ಸ್ಪೆಷಲ್ ಆಗಿ ಯಾರು ಬೇಕಾಗಿಲ್ಲ, ನೀನೊಬ್ನೇ ಸಾಕು.
ಸುಳ್ಳು ಹೇಳಿ ನೀನೇ ಹಾಳು ಮಾಡ್ಕೋತಿದ್ಯಾ. 10ರಲ್ಲಿ ಒಂದಾದ್ರೂ ನಿಜ ಹೇಳ್ತೀಯ ನೀನು? ಅಲ್ಲ, ನಮ್ಮಿಬ್ಬರ ಬಗ್ಗೆ ಏನಂತ ಹೇಳಿದ್ಯಾ? ನನ್ ಕಲೆಕ್ಟ್ರು, ಇವನ್ ಡಾಕ್ಟ್ರು, ಅಪ್ಪನ ಬಗ್ಗೆ ಕಮಿಷನರು ಅಥವಾ ದೊಡ್ಡ ಕಂಪ್ನಿ CEO ಅಂತ ಹೇಳಿದ್ಯಾ? ಏನೋ ಹಾಗೆಲ್ಲ ಏನಾದ್ರು ಹೇಳಿದೇನೋ? ಅಯ್ಯೋ ಇಲ್ಲಣ್ಣ, ನೀನೇನಣ್ಣ ಇವನ್ ಮಾತು ಕಟ್ಕೊಂಡು ಆ BDC ಬಾಡಿನ ದೊಡ್ಡ ಕಂಪ್ನಿ CEO ಅಂದ್ರೆ ಯಾರಾದ್ರೂ ನಂಬ್ತಾರಾ? ನೀನ್ ಬೇಕಿದ್ರೆ ನಂಬಿಸ್ತೀಯ ಬಿಡಪ್ಪ. ಡೈರೆಕ್ಟ್ ಆಗಿ ಅದಕ್ಕೆ ನಾ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಏಯ್, ನೀನ್ ದೊಡ್ಡ ಸಾಚ ಅನ್ನೋ ತರ ಮಾತಾಡ್ಬೇಡ. ಮೂಗ್ ಮೇಲೆ ಗುದ್ದಿದ್ರೆ ಇಂಜಿನ್ ಆಯಿಲ್ ಸೋರೋ ತರ ಮೂಗಲ್ ರಕ್ತ ಸುರಿಬೇಕು. ನಾನ್ ಗುದ್ದಿದ್ರೆ ಪಂಚರ್ ಆಗಿರೋ ಟೈರ್ ತರ ಎಲ್ಲ ದಿಕ್ಕಲ್ಲೂ ತಿರುಗ್ಬೇಕು. ಏಯ್, ಗುದ್ದ ನೋಡೋಣ. ನಿಮ್ ಬರ್ರು ಮುಗಿದ್ದೇನೆ, ದಯವಿಟ್ಟು ಸುಮ್ನಿರಿ ಪ್ಲೀಸ್. ಮೊದ್ಲೇ ಅಪ್ಪನ್ ತಾಂಡವ ನೋಡಕ್ಕಾಗ್ದೆ ಅದಕ್ಕೆ ಭಯ ಪಟ್ಕೊಂಡು ರೂಮಿಂದ ಆಚೆನೆ ಬಂದಿಲ್ಲ. ನೀವಿಬ್ರು ಹಿಂಗ್ ಜಗಳ ಆಡ್ತಿರೋದನ್ನ ನೋಡಿದ್ರೆ ಈಗ್ಲೇ ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ. ಇವಾಗ ಇದು ಮನೆ ತರ ಇರೋದಕ್ಕೆ ಕಾರಣನೇ ಅತ್ಗೆ. ದಯವಿಟ್ಟು ನೀವ್ ಅದನ್ನ ಹಾಳು ಮಾಡ್ಬೇಡಿ ಪ್ಲೀಸ್. ಮಾಡಿರೋ ತಪ್ಪನ ಒಪ್ಕೊಳ್ದೆ ಈಗ ಹಾಳಾಗ್ತಾನೆ ನೋಡು. ನಿಭಾಯಿಸಕ್ ಆಗಲ್ಲ ಅಂದ್ರೆ ಸುಳ್ಳು ಹೇಳೋ ಸಾಹಸ ಯಾಕೋ ಮಾಡ್ಬೇಕು? ಆಯ್ತು, ನೀನ್ ಬಿಡೋಣ ಅಣ್ಣ. ಪಾಪ ಅತ್ಗೆ, ಅವ್ರಿಗೆ ಸುಳ್ಳೇಳಿ ಯಾಮರ್ಸೋದು ನಿಂಗ್ ಸರಿ ಅನ್ಸುತ್ತೆ ಹೇಳು? ಅಣ್ಣ, ನೀನೇನ್ ಕೆಲಸ ನೋಡೋದು ಬೇಕಾಗಿಲ್ಲ. ನನಗೆ ಗೊತ್ತು ಹೇಗೆ ಕೆಲಸ ಕೊಡಿಸ್ಬೇಕು ಅಂತ. ಏನೋ ಅರ್ಜೆಂಟಲ್ಲಿ ಒಂದು ಸುಳ್ಳು ಹೇಳಿದೆ ಅಂತ ಎಲ್ಲರೂ ರೌಂಡ್ ಹಾಕೊಂಡು ನನ್ನನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ಅಂತ ಮಾತಾಡ್ತಿದ್ಯೋ? ಇದೆಲ್ಲ ಸರಿ ಇಲ್ಲ ಅಣ್ಣ, ನನ್ಗೆ ಗೊತ್ತು. ನೋಡ್ಕೋತೀನಿ ಎಲ್ರು. ಮುಂದೇನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ರ ಕಡೆ ಅಣ್ಣ, ಏನಣ್ಣ ಹಿಂಗ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅವನ್ ಸುಳ್ಳು ಒಪ್ಕೊಳ್ಳಲ್ಲ, ನಮ್ಮ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಆಗ್ತಾನೆ. ಅತ್ತೆ, ದಿವ್ಯಾ ಬಾ. ಏನಾಯ್ತತ್ತೆ? ನಮ್ ಚಂದುಗೆ ಕಾಳು ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ಅವಳು ನಾವು ಬೇಡ ಅಂತ ಹೋದ್ರು ಅವಳು ಹಾಳಾದ ನೆನಪು ಮಾತ್ರ ನಮ್ಮನ್ ಬಿಡಲ್ಲ. ಹೇಗಿದ್ದಳು, ಏನ್ ಮಾಡ್ತಿದ್ದಳು, ಊಟ ಮಾಡಿದ್ಲು ಇಲ್ವೋ ಅಂತ ದಿನ ಕಾಡ್ತಾ ಇರುತ್ತೆ. ನೀನ್ ನನ್ನ ಮಗಳೇ ಅಲ್ಲ ಅಂತ ಇವರು ಕೋಪದಲ್ಲಿ ಫೋನ್ ಕಟ್ ಮಾಡಿದ್ರಂತೆ. ಚಂದು ಯಾಕೆ ಫೋನ್ ಮಾಡಿದ್ಲೋ ಏನೋ. ಅತ್ತೆ, ಚಂದು ನನಗೂ ಕೂಡ ಫೋನ್ ಮಾಡಿದ್ಲು. ಹೌದಾ? ಹೇಗಿದ್ದಾಳಂತೆ? ಏನ್ ಹೇಳಿದ್ಲು? ಆ ಮನೇಲಿ ಏನಾದ್ರು ಸಮಸ್ಯೆ ಅಂತ? ಆ ಥರ ಏನೂ ಹೇಳಿಲ್ಲ ಅತ್ತೆ. ನಾನು ಮನೇಲಿರಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ, ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳಿದ್ಲು. ಹೌದಾ? ಹಾಗಾದ್ರೆ ಆ ಮನೇಲಿ ಅವಳಿಗೇನು ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಇಲ್ಲಾಂದ್ರೆ ಸುಮ್ಮನೆ ಅವಳು ಯಾಕೆ ಹಾಸ್ಟೆಲ್ಗೆ ಹೋಗ್ಬೇಕು? ಇಲ್ಲ ಅತ್ತೆ, ನಾನು ಕೇಳಿದೆ, ಆ ಥರ ಏನೂ ಇಲ್ಲ ಅಂದ್ಲು. ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ದಾಳಂತೆ, ಅದಕ್ಕೆ ಸರ್ಟಿಫಿಕೇಟ್ ಬೇಕಂತೆ. ಕೆಲ್ಸಕ್ಕೆ ಸೇರ್ತಿದ್ದ ಹಾಗೆ ಆ ಮನೆ ಬಿಡ್ತೀನಿ ಅಂತಿದ್ಲು. ಚಂದುನ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಅತ್ತೆ. ಪಾಪ, ಅವಳು ಸರ್ಟಿಫಿಕೇಟ್ ಕೊಟ್ಬಿಡಣ್ವಾ? ಏನಾಗಿದೆ ನಿನ್ಗೆ ಇವತ್ತು? ನಾನು ಎಷ್ಟು ತಿಂತೀನಿ ದಿನ ಗೊತ್ತಿಲ್ವಾ? ಏನ್ ಯೋಚನೆ ಮಾಡ್ತಿದ್ಯಾ? ಯಾಕಮ್ಮ ಒಂಥರ ಇದೆಯಾ? ದಾಸು, ದಿವ್ಯಾಂಗೆ ಚಂದು ಫೋನ್ ಮಾಡಿದ್ಲಂತೆ.
ಚಂದನ ಪೂಜೆ ಆಯ್ತಮ್ಮ? ಹಾ ಅಣ್ಣ. ನಾನು ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ಅಣ್ಣ ನೀವ್ ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಇವತ್ತು ಲೇಟ್ ಇದೆ. ಅಣ್ಣ ನನ್ ಕೆಲ್ಸದ ಬಗ್ಗೆ ಏನಾದ್ರೂ ವಿಚಾರಿಸಿದ್ರಾ? ಹಾ ಹೇಳಿದ್ದೀನಿ. ನಾನು ಹೋಗಿ ಬರ್ತೀನಿ. ಬಾವಾ ಏನ್ ಭಾರತಿ, 2 ದಿನ ಆಯ್ತು ಮನೆ ಕಡೆ ಬರ್ಲೇ ಇಲ್ಲ. ಅಷ್ಟೊಂದು ಕೆಲ್ಸ ಆಯ್ತಾ? ಏನಿಲ್ಲ ಮಾವ, ನಮ್ಮ ಮನೆ ಗುಮ್ಮ ಮನೆ ಬಾಗ್ಲಲ್ಲೇ ಕೂತ್ಕೊಂಡು ಕಲ್ಲಲ್ಲಿ ಅಕ್ಕಿನ ಆರಿಸ್ತಾ ಇದ್ಲು, ಅದಕ್ಕೆ ಬರಕ್ಕಾಗ್ಲಿಲ್ಲ ಅಷ್ಟೇ. ಮತ್ತೆ ಏನ್ ಮಾವ, ನಮ್ ಹರಿ ಹೆಂಡತಿ ಮನೆಗೆ ಸೆಟ್ ಆದ್ರಾ? ನಿನ್ನ ಕೇಳ್ತಿರೋದು. ಓಹ್, ನಾನ್ ಯಾರು ಅಂತ ನೋಡ್ತಿದ್ದೀರಾ? ಅವತ್ತು ರಿಸೆಪ್ಷನ್ ದಿನ ನಿಮ್ಮನ್ನ ರೆಡಿ ಮಾಡಕ್ ಬಂದಿದ್ದೆ, ನೀವು ಬೈದ್ ಕಳಿಸ್ತಿರಲ್ಲ, ನೆನ್ಪಾಯ್ತಾ? ಸಾರಿ, ಅವತ್ತು ನಾನು ಅವ್ರಪ್ಪ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಬೇಜಾರಲ್ಲಿದ್ಲು. ನೀನೇನ್ ತಪ್ಪು ತಿಳ್ಕೊಬೇಡ ಭಾರತಿ. ಅಯ್ಯೋ ಮಾವ, ನಾನೇನು ಅನ್ಕೊಳ್ಳೇ ಇಲ್ಲ, ನೀನ್ ಯಾಕೆ ಕಾರಣ ಕೊಡ್ತಿದ್ಯಾ? ಅಡ್ಗೆ ಮನೇಲಿ ಏನೋ ಘಮ ಅಂತಿದೆ, ಏನ್ ಸ್ಪೆಷಲ್ಲು? ನೋಡ್ಲೇಬೇಕು. ಏ ಭಾರತಿ, ಅವಳು ಸ್ವಲ್ಪ ಹಾಗೆ. ನಾನು ಬರ್ತೀನಿ ರೀ. ಭಾರತಿ, ಇವಳು ನಮ್ ಕಾತ್ಯಾಯಿನಿ ಅತ್ತೆ ಮಗಳು. ನಮ್ಮ ಹತ್ರ ಮಾತು ಕಮ್ಮಿ, ಆದ್ರೆ ಅಣ್ಣನ ಹತ್ರ ಅವಾಗ ಮಾತಾಡಕ್ ಬರ್ತಾ ಇರ್ತಾಳೆ. ನಿಮ್ಮ ಅಣ್ಣನ ಹತ್ರ ಮಾತ್ರನಾ? ಹ್ಞೂ, ಭಾರತಿಗೆ ನಮ್ಮ ಅಣ್ಣ ಅಂದ್ರೆ ಆಯ್ತು, ಮುಗ್ದಾಯ್ತು. ಓ ಹ್ಞೂ, ಬನ್ನಿ ತೋರಿಸ್ತೀನಿ.